ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೆ ಹೈಪ್ ಕೊಡೋ ಆಪ್ಷನ್ ಇದೆ, ನೀವು ಹೈಪ್ ಕೂಡ ಕೊಡ್ಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಹಾಗೆ 7 ಎಳೆ ದಾರನ ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ತಗೊಂಡಿದ್ದೀನಿ. ಹಾಗೆ ಇವತ್ತು ಲೇಸ್ಗೆ ನಾನು ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ನಾನು ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಆದ್ಮೇಲೆ ಅದ್ರ ಪಕ್ಕನೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಸ್ಲ್ಯಾಂಟ್ ಆಗಿ ಅಂದ್ರೆ ಒಂದು 3 ಇಲ್ಲ 4 ಚೈನ್ ಗ್ಯಾಪ್ ಆಗುವಷ್ಟು ಗ್ಯಾಪ್ ನ ಕೊಟ್ಟು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು, ಈ ರೀತಿ ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದ್ಮೇಲೆ ನಾನಿವಾಗ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕೊಂಡು ಒಂದು 3mm ಸೈಜ್ ಅಲ್ಲಿ ಸಿಲ್ವರ್ ಬೀಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೋಬೇಕು. ಬೀಡ್ ನ ಲಾಕ್ ಮಾಡಿ ಆದ್ಮೇಲೆ ಇಲ್ಲಿ ಬೀಡ್ ನ ಲಾಕ್ ಮಾಡೋದು ಕಂಪಲ್ಸರಿ, ಅಂದ್ರೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ಇಲ್ಲಿ ಏನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ. ನೋಡಿ, ಸೂಜಿ ಮೇಲೆ ದಾರ ತಗೋತೀನಿ. ಮತ್ತೆ ಸೇಮ್ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇತ್ತಲ್ಲ, ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀವಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡುವಂತ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಹಾಗೆ ಯಾರಾದ್ರೂ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ನಾನ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅವರ ವಾಟ್ಸ್ಆಪ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಮಟೀರಿಯಲ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ ಅವ್ರದ್ದು ವಾಟ್ಸ್ಆಪ್ ನಂಬರು. ನೀವು ಥ್ರೂ ವಾಟ್ಸ್ಆಪ್ ಇಂದ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ. ಟೋಟಲ್ ಆಗಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಬರುತ್ತೆ ಅಲ್ವಾ, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ, 3 ಲೂಪ್ ಆಗಿರುತ್ತೆ, ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕೊಂಡು ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತೀನಿ. ಅವಾಗ್ಲೇ ತಗೊಂಡಿದ್ದೆ ಅಲ್ವಾ, ಸೇಮ್ ಅದೇ ರೀತಿ ಬೀಡ್ನ ತಗೊಂಡು ಬೀಡ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಆದ್ಮೇಲೆ ಇಲ್ಲೇನು ನಾವು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ, ನೋಡಿ ಸ್ಲ್ಯಾಂಟ್ ಆಗಿ ಮಾಡ್ಕೊಂಡಾಗ ವಿ ಶೇಪ್ ಅಲ್ಲಿ ಒಂದು ಗ್ಯಾಪ್ ಕಾಣಿಸುತ್ತೆ ನಮ್ಗೆ. ಆ ಒಂದು ಗ್ಯಾಪ್ ನ ಒಳಗಡೆಗೆ ಅಂದ್ರೆ ನಾವೇನ್ ಮಾಡಿದ್ವಿ ಡಬಲ್ ಕ್ರೋಶೆ, ಈ ಗ್ಯಾಪ್ ಬರುತ್ತೆ ಅಲ್ವಾ, ಈ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಟೋಟಲ್ ಆಗಿ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಲೆಂತ್ ಕೂಡ ಸೇಮ್ ಇರಬೇಕು, ಹೆಚ್ಚು ಕಡಿಮೆ ಆಗ್ಬಾರ್ದು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಆಫ್ಲೈನ್ ಕ್ಲಾಸ್ ಅಂದ್ರೆ ಫೇಸ್ ಟು ಫೇಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಇಲ್ಲಿ ವಿಡಿಯೋ ಮೇಲೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಮತ್ತೆ ಫೇಸ್ ಟು ಫೇಸ್ ಡೈರೆಕ್ಟ್ ಕ್ಲಾಸಸ್ ಇರುತ್ತೆ. ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ನ ನೀವು ಚೂಸ್ ಮಾಡ್ಕೋಬಹುದು. ನೋಡಿ, 5 ಡಬಲ್ ಕ್ರೋಶೆ ಆಯ್ತು. ಸೊ ಇದು ಕೂಡ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ತರ ಫಾರ್ಮ್ ಆಯ್ತು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡ್ಕೊಳ್ಳಿ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೆ ಅಂತ, ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಡಬಲ್ ಕ್ರೋಶೆಗಳನ್ನ ತೀರಾ ಉದ್ದ ಉದ್ದ ಮಾಡ್ಕೋಬಾರ್ದು, ಚಿಕ್ಕದಾಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡೆ, ಮತ್ತೆ ಒಂದು ಬೀಡನ್ನ ತಗೋತಾ ಇದ್ದೀನಿ. ಬೀಡ್ ಹಾಕೊಂಡು ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಆದ್ಮೇಲೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಲೆಂತ್ ಕರೆಕ್ಟ್ ಆಗಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪುಟಾಣಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು, ತೀರಾ ದೊಡ್ಡದು ಲೆಂತಿಯಾಗಿ ನಾವು ಮಾಡ್ಕೋಬಾರ್ದು. ಇಲ್ಲೂ ಅಷ್ಟೇ 5 ಮಾಡ್ಕೋಬೇಕು. ನಾನು ಎಲ್ಲ ಕೌಂಟಿಂಗ್ಸ್ ಅಲ್ಲೂ 5 ಮಾಡ್ತಿರೋದು, ಸೊ ಹಾಗಾಗಿ 5 ಕೌಂಟಿಂಗ್ಸ್ ಇರಲಿ. ಎಕ್ಸ್ಟ್ರಾ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಕ್ಸ್ಟ್ರಾ ಮಾಡ್ಕೊಂಡಾಗ ಒಂಚೂರು ಫಿನಿಶಿಂಗ್ ಅನ್ನೋದು ಚೇಂಜಸ್ ಆಗುತ್ತೆ. ಸೊ ಮತ್ತೆ ಕಮೆಂಟ್ ಮಾಡ್ತೀರಾ ನೀವು ಮಾಡಿದ ತರ ಬಂದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಯಾವ ತರ ಕೌಂಟಿಂಗ್ಸ್ ಅಲ್ಲಿ ಕೊಡ್ತೀನಿ, ಸೇಮ್ ಕೌಂಟಿಂಗ್ಸ್ ಸೇಮ್ ಲೆಂತ್, ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ.
ಇಲ್ಲೂ ಅಷ್ಟೇ 5 ಆದ್ಮೇಲೆ ಈ ರೀತಿ 3 ಆರ್ಚ್ಗಳು ನಮಗೆ ಈ ರೀತಿ ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದ್ಮೇಲೆ ಇವಾಗ ನಾನು ಲೇಸ್ನ ಟರ್ನ್ ಮಾಡ್ಕೋತೀನಿ. ಈ ರೀತಿ ಲೇಸ್ನ ಟರ್ನ್ ಮಾಡ್ಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಚೈನ್ಗಳು ಕಾಣಿಸುತ್ತೆ ಅಲ್ವಾ, ಈ ಚೈನ್ಗಳ ಮೇಲೆ ಒಂದೊಂದೇ ಲಾಕ್ಸ್ ನ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿಗೆ ಒಂದೊಂದೇ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈ ತರ ಹೋಲ್ ಕಾಣಿಸುತ್ತೆ ನಿಮ್ಗೆ, ಆ ಹೋಲ್ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಅಂದ್ರು ಒಂದೇ ಸ್ಟಿಚ್ಚನೆ, ಲಾಕ್ ಅಂದ್ರು ಒಂದೇ ಸ್ಟಿಚ್ಚನೆ, ನಾಟ್ ಅಂದ್ರು ಕೂಡ ಒಂದೇ ಸ್ಟಿಚ್ಚನೆ. ಇದೇ ತರ 5 ಡಬಲ್ ಕ್ರೋಶೆ ನಾವ್ ಏನ್ ಮಾಡಿದ್ವಿ ಅಲ್ವಾ, 5 ಡಬಲ್ ಕ್ರೋಶೆ ಮೇಲೂ ಸಹ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಕೊನೆಯದು ಇಲ್ಲಿ ಬೀಡ್ನ ಕೆಳಗಡೆಗೆ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅಂದ್ರೆ ಒಂದು ಚೈನು ಬೀಡು, ಒಂದು ಬೀಡ್ನ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ತರ ಬರುತ್ತೆ ಇದು. ಇವಾಗ ನಾವು ಚೈನ್ ಹಾಕೊಳ್ಳೋಣ. ಇವಾಗ ಚೈನ್ ಹಾಕೋಬೇಕು. ಕರೆಕ್ಟಾಗಿ ಸ್ಟಿಫ್ ಆಗಿ ಮಾಡ್ಕೊಳ್ಳಿ. ತ್ರೀ, 4, 5, 6 ಚೈನ್ ಹಾಕೋತೀರಾ. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ನ ಮೇಲೆ ಬೀಡ್ ಇದೆಯಲ್ಲ, ಬೀಡ್ನ ಕೆಳಗಡೆಗೆ ನೀಡಲ್ನ ಹಾಕಿ 6 ಚೈನ್ ನಾವು ಲಾಕ್ ಮಾಡ್ಕೋತೀವಿ. ಲಾಕ್ ಆದ್ಮೇಲೆ ಮತ್ತೆ ಚೈನ್ 1, 2, 3, 4 ಚೈನ್ ಹಾಕ್ತೀರಾ. ನೆಕ್ಸ್ಟ್ ಬೀಡ್ನ ಕೆಳಗಡೆಗೆ ನೀವು ಲಾಕ್ ಅನ್ನ ಮಾಡ್ಕೋತೀರಾ. ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಇದು ಈ ತರ ಕಾಣಿಸುತ್ತೆ. ಈ ತರ ಮಾಡಿ ಆದ್ಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂತೀರಾ. ಫ್ರಂಟ್ ಸೈಡ್ಗೆ ನೀಟಾಗಿ ಟರ್ನ್ ಮಾಡ್ಕೊಂಡು ಆದ್ಮೇಲೆ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ದಾರ ಸಿಕ್ಕಾಕೋಬಾರ್ದು. ಆ ರೀತಿ ಇದ್ ಮಾಡ್ಕೊಳ್ಳಿ. ನೋಡಿ ಟರ್ನ್ ಮಾಡ್ಕೊಂಡು ಫಸ್ಟ್ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಆ 4 ಚೈನ್ ಗ್ಯಾಪ್ ನ ಎಡ್ಜ್ಗೆ ಈ ರೀತಿ ಎಡ್ಜ್ ಅಲ್ಲಿ ನಾವು ಒಂದು ಲಾಕ್ ನ ಮಾಡ್ಕೊಳ್ಳೋಣ, ಅಂದ್ರೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ವರ್ಕ್ ನ ಸ್ಟಾರ್ಟ್ ಮಾಡುವಂಥದ್ದು. ಇವಾಗ ನಾನು ಸೂಜಿ ಮೇಲೆ 2 ಸತಿ ದಾರನ ತಗೋತೀನಿ. 1, 2 ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ ಏನಿತ್ತು ಅಲ್ವಾ ಅಲ್ಲಿಗೆ ತ್ರಿಬಲ್ ಕ್ರೋಶೆ. 2ರಿಂದ 1, 2ರಿಂದ ಹೊರಗಡೆ, ಮತ್ತೆ 2ರಿಂದ ಹೊರಗಡೆ. ಸೊ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ, ತ್ರಿಬಲ್ ಕ್ರೋಶೆ. ಸೊ ಇದೇ ತರ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಇದು 4ನೇ ತ್ರಿಬಲ್ ಕ್ರೋಶೆ. ಇಲ್ಲೂ ಅಷ್ಟೇ ತ್ರಿಬಲ್ ಕ್ರೋಶೆಗಳದ್ದು ಲೆಂತ್ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾಗೆ ತುಂಬಾ ನೀಡಲ್ನ ಎಳೆದು 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 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬಾರ್ದು. ಆ ರೀತಿ ವರ್ಕ್ ಮಾಡ್ಕೊಂಡಾಗ ತುಂಬಾ ಲೂಸ್ ಸ್ಟಿಚ್ ನ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ. ಎಲ್ಲಾನು ಅಷ್ಟೇ ಲೆಂತ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು. ಅವಾಗ ನಮ್ಗೆ ಔಟ್ಪುಟ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಅರ್ಧ ಮಾತ್ರ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡ್ಮೇಲೆ, ಸೊ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು, ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ಅಂತ. ಅವರ ಒಂದು ಶಾಪ್ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒನ್ಸ್ ನೀವು ಚೆಕ್ ಮಾಡಿ. ಈ ಒಂದು ಬೀಡ್ ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಡಿಸೈನ್ ನ ಮಾಡ್ತಿರೋದು. ಇಲ್ಲಿ 8 ತ್ರಿಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ತಗೋತಾ ಇದ್ದೀನಿ. ಈ ಬೀಡ್ ನ ಹಾಕೊಂಡು ನೋಡಿ ಈ ತರ ಬರುತ್ತೆ ಬೀಡ್. ಇದು ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ, ಮತ್ತೆ ಸೂಜಿ ಮೇಲೆ 2 ಸತಿ ದಾರ. ಸೊ ಸೇಮ್ ಇಲ್ಲೇನು 8 ತ್ರಿಬಲ್ ಕ್ರೋಶೆ ಮಾಡಿದ್ವಿ, ಸೊ ಈ ಕಡೆ ಕೂಡ 8 ತ್ರಿಬಲ್ ಕ್ರೋಶೆನೆ
ವರ್ಕ್ ಮಾಡ್ಕೊಳ್ಳೋದು. ಸೊ ನಿಮ್ಗೆ 8 ಮಾಡಿನೂ ಅಂದ್ರೆ 16 ತ್ರಿಬಲ್ ಕ್ರೋಶೆ ಒಂದು ಗ್ಯಾಪ್‌ಗೆ ನೀವು ಮಾಡಿದ್ರುನು ಆರ್ಚ್ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ, ಆರ್ಚ್‌ನ ಶೇಪ್ ನಿಮ್ಗೆ ನೀಟಾಗಿ ಬಂದಿಲ್ಲ ಅಂತ ಅಂದಾಗ 8 ಏನ್ ಮಾಡಿರ್ತೀರ 9 ಮಾಡ್ಕೊಳ್ಳಿ. ಅಂದ್ರೆ 18 ತ್ರಿಬಲ್ ಕ್ರೋಶೆಗಳನ್ನ ಕೂಡ ಮಾಡ್ಕೋಬಹುದು. ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಕೌಂಟ್ ಮಾಡ್ಕೊಳ್ಳಿ. ನಾನು 8 ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಆರ್ಚ್‌ನ ಮಾಡ್ಬೇಕಾದ್ರೆ ನಾನು ಚೇಂಜ್ ಮಾಡಿ 9 ತ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿ ಆಮೇಲೆ ಮತ್ತೆ 9 ತ್ರಿಬಲ್ ಕ್ರೋಶೆಗಳನ್ನ ಹಾಕೊಂಡಿರೋದು. ಸೊ ತ್ರಿಬಲ್ ಕ್ರೋಶೆಗಳು ನಮ್ಗೆ ವಿಸಿಬಲ್ ಆಗ್ಬೇಕು. ಅಷ್ಟು ಸ್ಟಿಫ್ ಆಗಿ, ಅಷ್ಟು ನೀಟಾಗಿ ವರ್ಕ್ ಅನ್ನ ಮಾಡ್ಕೋಬೇಕು. ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಮ್ಗೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವಾಗ್ಲೇ ಹೇಳ್ದಂಗೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಆಫ್ಲೈನ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ. ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಇವಾಗ ನಾನು 18 ತ್ರಿಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ನ ಹಾಕೊಂಡಿದೀನಿ. ಬೀಡ್ನ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಅದ್ರ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ. ಲಾಸ್ಟ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ ನೋಡಿ ಬೇಸ್ ಲೈನ್ ಅಲ್ಲಿ, ಅಲ್ಲಿಗೆನೆ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವೇನು ತ್ರಿಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಅಲ್ಲಿಗೆ 18 ತ್ರಿಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು, 16 ತ್ರಿಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು. ನಾನು 16 ಕೌಂಟಿಂಗ್ ಅಲ್ಲಿ ಇಟ್ಕೊಂಡು ಮಾಡಿದ್ದೆ, ಬಟ್ ಫೈನಲ್ ಆಗಿ ನಾನು 18 ಕೂಡ ಮಾಡ್ಕೊಂಡಿದ್ದೀನಿ. ಅಂದ್ರೆ 9 ತ್ರಿಬಲ್ ಕ್ರೋಶೆ ಆದ್ಮೇಲೆ ಬೀಡ್ನ ಹಾಕೊಂಡು ಮತ್ತೆ 9 ಮಾಡಿರೋದು. ಇಲ್ಲೂ ಅಷ್ಟೇ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ. 5 ಡಬಲ್ ಕ್ರೋಶೆ ಆದ್ಮೇಲೆ ಈ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾನು ಡೈರೆಕ್ಟ್ ಆಗಿ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ ಡಿಸೈನ್ ನಮ್ಗೆ. ನೋಡಿ ನಾನು ಕೆಳಗಡೆ ಇಟ್ಟು ತೋರಿಸ್ತೀನಿ. ಇದು ಸ್ಟಿಫ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಸೊ ನಮ್ಗೆ ಈ ರೀತಿ ಬರುತ್ತೆ. ಈ ಬೀಡ್ ಕೂಡ ಅಷ್ಟೇ ಈ ರೀತಿ ಹ್ಯಾಂಗ್ ಆಗ್ತಾ ಇರುತ್ತೆ. ನೋಡಿ ಈ ತರ ಬೀಡ್ ಅಲ್ಲಿ ಕಲರ್ಸ್ ಕೂಡ ಇದೆ. ಅಂದ್ರೆ ಗೋಲ್ಡ್, ಈ ತರ ವೈಟ್ ಕಲರ್ ಎಲ್ಲಾನು ಇದೆ. ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ಅಂದ್ರೆ ಸ್ಯಾರಿಗೆ ಮ್ಯಾಚ್ ಆಗೋ ಕಲರ್. ಸೊ ಇದು ವಿಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ವೈಟ್ ಕಲರ್ ಹಾಕಿದ್ದೀನಿ. ಸೊ ನೀವು ಇದರಲ್ಲಿ ಬೇರೆ ಕಲರ್ ಕೂಡ ಹಾಕೋಬಹುದು. ಇಲ್ಲಿ ಫೈನಲ್ ಆಗಿ ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಈ ಬೀಡ್ನ ಕೂಡ ನೀವು ಹಾಕೋಬಹುದು. ಈ ಜಾಗಕ್ಕೆ ಈ ಒಂದು ಬೀಡ್ನ ಹಾಕೋಬಹುದು. ಕುಚ್ ಬೇಡ, ಅದ್ರ ಜಾಗಕ್ಕೆ ಈ ತರ ಬೀಡ್ನ ಕೂಡ ಹಾಕೊಂಡು ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಸೊ ಈ ತರ ಆದಾಗ ಏನಾಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಲಾಕ್ ಮಾಡ್ಕೊಂಡು ಸೊ ನೋಡಿ ಈ ತರ ನೋಡಿದಾಗ ಎರಡು ಕೂಡ ಹತ್ರ ಬಂದು ಈ ತರ ಹ್ಯಾಂಗ್ ಆಗ್ತಿರೋ ತರ ಕಾಣಿಸುತ್ತೆ. ಬಟ್ ಕೆಲವೊಬ್ರಿಗೆ ಅದು ಆಡ ಕಾಣಿಸ್ಬೋದು. ಬಟ್ ಹತ್ರ ಇದ್ದಷ್ಟು ಈ ತರ ಹ್ಯಾಂಗಿಂಗ್ ಬೀಡ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಹತ್ರ ಕೂಡ ಹಾಕೋಬಹುದು. ಬಟ್ ಏನು ಅಂದ್ರೆ ಇಲ್ಲಿ ತುಂಬಾ ಆಡ ಕಾಣಿಸುತ್ತೆ ಅನ್ನೋರು ಆ ಬೀಡ್ನ ತೆಗೆದ್ಬಿಟ್ಟು ಚಿಕ್ಕದ್ ಒಂದು ನೀವು 3mm ಸೈಜ್ ಅಲ್ಲಿ ಬೀಡ್ನ ಹಾಕೋಬಹುದು. ನೋಡಿ ಇದು ಫೈನಲ್ ಕೊನೆ ಸ್ಲ್ಯಾಂಟಿಂಗ್ ಆರ್ಚ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಆ ಬೀಡ್ನ ಹಾಕೋಬಹುದು. ಸೊ ಇಲ್ಲಿ ನಾನು ಅವಾಗಲೇ ತೋರಿಸಿದೆ ಅಲ್ವಾ, ಆ ತರ ಬೀಡ್ಸ್ ನ ಕೂಡ ನೀವು ಹಾಕೋಬಹುದು. ಅಂದ್ರೆ ಆರ್ಚ್ ಹಾಕಿದ್ವಿ ಅಲ್ವಾ, ಅದೇ ಬೀಡ್ಸ್ ನ ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ಒಂದು 3mm ಸೈಜ್ ಅಲ್ಲಿ ನಾವು ಡಿಸೈನ್ಗೆ ಯಾವ ಕಲರ್ ಯೂಸ್ ಮಾಡಿದೀವೋ ಅದೇ ಕಲರ್ ಅಲ್ಲಿ ಬೀಡ್ ನ ಹಾಕೋಬಹುದು. ಸೊ ನಾನು ಸಿಲ್ವರ್ ಯೂಸ್ ಮಾಡಿದ್ದೆ. ಸಿಲ್ವರ್ ಕಲರ್ ಅಲ್ಲೇ ನಾವು ಬೀಡ್ ನ ಹಾಕೋಬಹುದು. ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಸೊ ಈ ಬೀಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇವಾಗ ಒಂದು ಚೈನ್ ಹಾಕೋತೀವಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 3 to 4 ಚೈನ್ ಗ್ಯಾಪ್ಗೆ ನಾವು ಡೈರೆಕ್ಟ್ ಆಗಿ ಸ್ಲಾಂಟ್ ಆಗಿ ನೀಡಲ್ನ ಇಟ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ತೀವಿ. ಅಂದ್ರೆ ರಿಪೀಟ್ ನಾವು ಫಸ್ಟ್ ಆರ್ಚ್ ಮಾಡಿ ಏನೆಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಅದ್ರ ಮೇಲೆ ಆರ್ಚ್ ಎಲ್ಲ ಮಾಡಿದ್ವಿ ಅಲ್ವಾ, ಸೊ ಸೇಮ್ ಅದನ್ನೇ ನಾವು ಇಲ್ಲೇನ್ ಮಾಡಿದ್ವಿ ಅಲ್ವಾ ಇದನ್ನೇ ನಾವು ನೆಕ್ಸ್ಟ್ ರಿಪೀಟ್ ಮಾಡ್ತಾ ಹೋಗೋದು. ಈ ಒಂದು ಡಿಸೈನ್ಗೆ ಕುಚ್ಚಬೇಕು ಅಂತ ಅಂದ್ರೆ ಇಲ್ಲಿ ನಾನು ಚಿಕ್ಕದಾಗಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಒಂದು ಚಿಕ್ಕದು ಸಿಲ್ವರ್ ಬೀಡ್ ನ ಹಾಕೊಂಡೆ ಅಲ್ವಾ, ಸಿಲ್ವರ್ ಬೀಡ್ ಬದಲಾಗಿ ಒಂದ್ 3 ಇಲ್ಲ ಅಂದ್ರೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಸ್ ನ ನೀವು ಮಾಡ್ಕೋಬಹುದು. ಅಲ್ಲಿ 3 ಇಲ್ಲ 4 ಚೈನ್ ಹಾಕಿರ್ತೀವಲ್ವಾ, ಆ 4 ಚೈನ್ ಗ್ಯಾಪ್ ಕೂಡ ನೀವು ಕುಚ್ನ ಹಾಕೋಬಹುದು. ಬೇಡ ಅಲ್ಲಿ ಕುಚ್ ಬೇಡ ಅಲ್ಲಿಗೂ ಕೂಡ ನಾನು ಹ್ಯಾಂಗಿಂಗ್ ಬೀಡ್ ನ ಹಾಕೋತೀನಿ ಅಂತ ಏನಾದ್ರು ನಿಮ್ಗೆ ಇಷ್ಟ ಇದ್ರೆ ನಾನು ಅವಾಗ್ಲೇ ತೋರಿಸ್ದೆ ಅಲ್ವಾ, ಆರ್ಚ್ ನ ಎಂಡ್ ಮಾಡಿ ಹ್ಯಾಂಗಿಂಗ್ ಬೀಡ್ ನ ಇಲ್ಲೂ ಕೂಡ ಹಾಕೋಬಹುದು ಅಂತ. ಸೊ ಆ ಒಂದು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನಾವು ಫಸ್ಟ್ ಎಲ್ಲ ಹೆಂಗ್ ಮಾಡ್ಕೊಂಡ್ವಿ ಅದೇ ರೀತಿನೇ ವರ್ಕ್ ಅನ್ನ ಮಾಡ್ಕೊಳ್ಳೋಂಥದ್ದು.
ನೋಡಿ ಇಲ್ಲಿ ಫಸ್ಟ್ ಆರ್ಚ್ ನಾನು ಹೇಳ್ದೆ ಅಲ್ವಾ ಯಾವ ರೀತಿ ಮಾಡ್ಕೊಂಡಿದೀವಿ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೋಬೇಕು. ಹಾಗೆ ಈ ರೀತಿ ಟರ್ನ್ ಮಾಡಿ ಚೈನ್ ಕೂಡ ಹಾಕೋಬೇಕು. ಮತ್ತೆ ಚೈನ್ ಆದ್ಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ನಾವು ಟರ್ನ್ ಮಾಡ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸಿಕ್ಕಾಕೋಬಾರ್ದು. ಆ ರೀತಿ ನೀಟಾಗಿ ತಿರುಗಿಸ್ಕೊಂಡು ಹ್ಯಾಂಗಿಂಗ್ ಬೀಡಿಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಟರ್ನ್ ಮಾಡ್ಕೊಂಡು ಇಲ್ಲಿ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ? ಸೊ ಆ 4 ಚೈನ್‌ನ ಗ್ಯಾಪ್‌ಗೆ ಅಂದ್ರೆ ಈ ರೀತಿ ಎಂಡ್‌ಗೆ ಒಂದು ಲಾಕ್ ಮಾಡೋದು ಕಂಪಲ್ಸರಿ. ಇಲ್ಲ ಅಂದ್ರೆ ಶೇಪ್ ನಮ್ಗೆ ನೀಟಾಗಿ ಬರೋದಿಲ್ಲ. ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆ ತಗೊಂಡ್ರೆ ಶೇಪ್ ನೀಟಾಗಿ ಬರೋದಿಲ್ಲ. ಸೊ ಇದ್ರ ಕಡೆ ನೀವು ಫೋಕಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸೆಕೆಂಡ್ ಆರ್ಚಲ್ಲಿ ನಾನು ಮತ್ತೆ ತೋರಿಸಿದ್ದು ನಿಮ್ಗೆ. ಸೊ ಇದೇ ತರ ಈ ಆರ್ಚ್‌ನ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ 2 ಆರ್ಚು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಒಂಥರ ಡಿಸೈನ್‌ದು ಲುಕ್ಕೇ ಚೇಂಜ್ ಆಗುತ್ತೆ ನಿಮ್ಗೆ. 2 ಆರ್ಚ್ ಮಧ್ಯ ನೀವು ಬೀಡ್ ಇರೋ ಜಾಗದಲ್ಲಿ ಕುಚ್ಚು ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ಇಲ್ಲೇನು ನಾನು ಬೀಡ್ ಹಾಕಿದ್ದೀನಿ ಅಲ್ವಾ ಹ್ಯಾಂಗಿಂಗ್ ಬೀಡ್ ತರ ಲೋರಿಯಲ್ ಬೀಡು ಅದನ್ನ ಕೂಡ ನೀವು ಅಲ್ಲಿ ಹಾಕೋಬಹುದು. ಕುಚ್ಚು ಜಾಗದಲ್ಲಿ ಆ ತರ ಬೀಡ್‌ನ ಹಾಕೊಂಡ್ರೆ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರ. ಅದು ಜಾತ್ರೆ ತರ ಏನಾಗೋದಿಲ್ಲ. ಅದು ನಾವೇನ್ ಸೆರಗಲ್ಲಿ ಪ್ಲೀಟ್ ಮಾಡ್ತೀವಲ್ವಾ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ನಾನು ಇದ್ರ ಬೇಸಲ್ಲೇ ಒಂದು ಡಿಸೈನ್ ಮಾಡಿದ್ದೀನಿ. ಯಾವಾಗಾದ್ರೂ ಅದನ್ನ ಶೂಟ್ ಅಂದ್ರೆ ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ. ಯಾವಾಗಾದ್ರೂ ಅದನ್ನ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಹ್ಯಾಂಗಿಂಗ್ ಬೀಡ್‌ನ ಜಾಸ್ತಿ ಹಾಕಿದ್ರೇನೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ತರ 2 ಆರ್ಚ್‌ಗಳು ಏನಿದೆ ಅಲ್ವಾ ಇದೇ ತರ ಸೀರೆ ಪೂರ್ತಿ ನಾವು ಎಲ್ಲಾ ಆರ್ಚ್‌ಗಳನ್ನು ಮಾಡ್ಕೊಂಡು ಹೋಗುವಂತದ್ದು. ಈ ಬೀಡ್ಸ್ ನಮ್ಗೆ ಹ್ಯಾಂಗ್ ಆಗ್ತಾನೆ ಇರುತ್ತೆ. ನೋಡಿ ನಾನು 3 ಆರ್ಚ್‌ಗಳನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲೂ ಅಷ್ಟೇ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ಈ ತರ ನಮ್ಗೆ ಹ್ಯಾಂಗ್ ಆಗ್ತಾನೆ ಇರುತ್ತೆ. ನೋಡಿ 3 ಆರ್ಚ್‌ಗಳು ಈ ರೀತಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್‌ದು ಫೈನಲ್ ಲುಕ್ ಇದು. ನಿಮ್ಗೇನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಈ ಡಿಸೈನ್‌ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 750 ಇಂದ 850 ವರೆಗೂ ಚಾರ್ಜ್ ಮಾಡ್ಬೋದು. ಈ ಹ್ಯಾಂಗಿಂಗ್ ಬೀಡ್ ಏನಿದೆ ಅಲ್ವಾ ಸ್ವಲ್ಪ ಎಕ್ಸ್‌ಪೆನ್ಸಿವ್ ಇರುತ್ತೆ. ಸೊ ಅದ್ರದ್ದು ಪ್ರೈಸ್‌ನ ನಾವು ಗಮನದಲ್ಲಿ ಇಟ್ಕೊಂಡು ಪ್ರೈಸಸ್‌ನ ನಾವು ಡಿಸೈಡ್ ಮಾಡ್ಕೋಬೇಕು. ನೋಡಿ ಇದು ಬೀಡು ಈ ತರ ಬರುತ್ತೆ. ಸೊ ಸ್ವಲ್ಪ ಎಕ್ಸ್‌ಪೆನ್ಸಿವ್ ಅಂತ ಅನ್ಸುತ್ತೆ. ಹೋಲ್‌ಸೇಲ್ ಪ್ರೈಸು ನೋಡಿ ನೀವು ತಗೋಬಹುದು. ಸೊ ಇವತ್ತಿನ ಡಿಸೈನು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.